ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮೈಸೂರು ಜಿಲ್ಲಾ ಪೊಲೀಸರು ರಸ್ತೆ ಸುರಕ್ಷತಾ ಮಾಸಾಚರಣೆ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ರು. ಸಂಚಾರಿ ನಿಯಮಗಳ ಪಾಲನೆಯ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಮ್ಮಿಕೊಂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜಾಥಾಗೆ ಜಿಲ್ಲಾ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಚಾಲನೆ ಕೊಟ್ಟರು. ನಂಜನಗೂಡಿನ ಪ್ರಮುಖ ರಸ್ತೆಗಳಾದ ಆರ್ಪಿ ರಸ್ತೆ ಹಾಗೂ ಎಂಜಿ ರಸ್ತೆಯಲ್ಲಿ ಜಾಥಾ ಸಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುವ ಬಗ್ಗೆ ಅರಿವು ಮೂಡಿಸಲಾಯಿತು. ಇದೇ ವೇಳೆ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡಿದಂತಹ 100ಕ್ಕೂ ಹೆಚ್ಚು ಸವಾರರಿಗೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದರು. ನಂತರ ಜೆಎಸ್ಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಜಾಗೃತಿಯನ್ನ ಮೂಡಿಸಿದರು. ಈ ವರ್ಷದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಕಳೆದ ಒಂದು ತಿಂಗಳಿನಿಂದ ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ನಂಜನಗೂಡು ಪಟ್ಟಣದಲ್ಲಿ ಒಂದು ಜಾಥಾವನ್ನು ಮತ್ತು ಒಂದು ಸ್ಟೇಜ್ ಪ್ರೋಗ್ರಾಮನ್ನು ಸಹಿತ ನಾವು ಅರೇಂಜ್ ಮಾಡಿದ್ದೀವಿ. ಮುಖ್ಯವಾಗಿ ಶಾಲಾ ಕಾಲೇಜಿನ ಮಕ್ಕಳು, ಅದರಲ್ಲಿ ಮುಖ್ಯವಾಗಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದ್ತಾ ಇರೋ ಮಕ್ಕಳು, ಇವರಿಗೆಲ್ಲರಿಗೂ ಒಂದು ಹೆಚ್ಚಿನ ಒಂದು ಏನು ಸಂಚಾರ ನಿಯಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವುದು, ಅದರ ಜೊತೆಗೆ ಜನರಲ್ಲೂ ಸಹಿತ ಹೆಚ್ಚಿನ ಒಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ನಾವೆಲ್ಲ ಅಬ್ಸರ್ವ್ ಮಾಡಿದಂತೆ ಭಾಳಷ್ಟು ಕಡೆ ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡುವುದು, ಸೀಟ್ ಬೆಲ್ಟ್ ಇರದೆ ಮತ್ತು ಮೊಬೈಲನ್ನು ಉಪಯೋಗಿಸುವುದು, ಹೀಗೆ ಅನೇಕ ರೀತಿಯಲ್ಲಿ ಟ್ರಾಫಿಕ್ ವೈಲೇಷನ್ಸ್ ಆಗ್ತಾ ಇರ್ತವೆ. ಹಲವಾರು ಸಂದರ್ಭಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಹಿತ ನಾವು ಸಾಕಷ್ಟು ಅರಿವು ಮೂಡಿಸೋದ್ರ ಸಹಿತ ಇನ್ನೂ ಹಲವಾರು ಜನ ಈ ಒಂದು ಸಂಚಾರ ನಿಯಮ ಉಲ್ಲಂಘನೆ ಮಾಡ್ತಾ ಇರೋದು ಕಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಎನ್ಫೋರ್ಸ್ಮೆಂಟನ್ನು ಸಹಿತ ನಾವು ಸ್ಟ್ರಿಕ್ಟಾಗಿ ಮಾಡ್ತೀವಿ. ಯಾರೆಲ್ಲ ಮುಂದಿನ ಒಂದು ಅಕಾಡೆಮಿಕ್ ಇಯರ್ದಿಂದ ಪ್ರತಿಯೊಂದು ಕಾಲೇಜು ವಿಸಿಟ್ ಮಾಡಿ ಅಲ್ಲಿ ಸಹಿತ ಒಂದು ಕಾಲೇಜು ಮುಖ್ಯಸ್ಥರ ಒಂದು ಸಹಯೋಗದೊಂದಿಗೆ ಅಟ್ಲೀಸ್ಟ್ ಕಾಲೇಜಿಗೆ ಬರುವ ಮಕ್ಕಳಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟನ್ನು ಧರಿಸಿ ಬರಲಿಕ್ಕೆ ಮತ್ತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಸಹಿತ ರೂಪಿಸ್ತೀವಿ. ಒಟ್ಟಾರೆಯಾಗಿ ಈ ಒಂದು ಜಾಥಾ ಮತ್ತು ಸಪ್ತಾಹ ಮಾಡೋ ಉದ್ದೇಶ ಪ್ರತಿನಿತ್ಯ ನಾವು ನೋಡ್ತಾ ಇರುವಂತೆ ಸಾಕಷ್ಟು ಸಾವು ನೋವುಗಳು ರಸ್ತೆ ಅಪಘಾತದಲ್ಲಿ ಆಗ್ತಾ ಇರ್ತದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲ ಜಾಗೃತರಾಗಬೇಕು. ಪ್ರತಿಯೊಬ್ಬರು ಪೊಲೀಸರು ಇದ್ದಾರೆ ಅಂಥೇಳಿ ಹೆಲ್ಮೆಟ್ ಧರಿಸೋದಾಗಲಿ ಅಥವಾ ನಿಯಮಗಳನ್ನು ಪಾಲನೆ ಮಾಡುವುದಲ್ಲ, ಪ್ರತಿ ಸಂದರ್ಭದಲ್ಲಿ ಸಹಿತ ಅವರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದಲ್ಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಅಥವಾ ರಸ್ತೆಯಲ್ಲಿ ಸಂಚಾರ ಮಾಡುವವರ ಒಂದು ಜೀವಕ್ಕೆ ಒಂದು ಹಾನಿ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಲಿ ಅಂತೇಳಿ ನಾನು ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಕೇಳ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.